ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಖ್ಯಾತವಾದಂತಹ ಒಂದು ಕಾನೂನನ್ನ ಮೊನ್ನೆಯಿಂದ ವಿಧಾನಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಇದು ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ. ಆದ್ರೆ ನನಗೆ ತಿಳಿದ್ರ ಮಟ್ಟಿಗೆ ನನ್ನ ಒಂದು ಮಾಹಿತಿಗಳನ್ನ ನಮ್ಮ ಮುಖಪುಟದ ಸ್ನೇಹಿತರಿಗೂ ಕೂಡ ತಿಳ್ಕೊಳ್ಳಿ ಅಂತೇಳಿ ನನಗೆ ತಿಳಿದ್ರ ಮಟ್ಟಿಗೆ ನಾನು ವಿಚಾರವನ್ನ ಹೇಳಕ್ ಬಯಸ್ತೇನೆ. ನೋಡಿ, ಏನು ಚಳಿಗಾಲ ಅಧಿವೇಶನ ನಡೀತಾ ಇದೆ ಬೆಳಗಾವಿ ವಿಧಾನಸೌಧದಲ್ಲಿ. ಆ ವಿಧಾನಸೌಧದಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ದ್ವೇಷದ ಭಾಷಣವನ್ನ ಇನ್ನು ಮುಂದೆ ಯಾರಾದ್ರೂ ಕೂಡ ಮಾಡದಂತ ಸಂದರ್ಭದಲ್ಲಿ ಅವರ ಮೇಲೆ ಕಾನೂನು ಅಪರಾಧ ಆಗುತ್ತೆ ಅಂತೇಳಿ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಕೂಡ ಯಾವುದೇ ಒಂದು ಸ್ಟೇಜ್ಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ನೀವು ಉತ್ತೇಜಗೊಂಡು ಅಗ್ರವಾಗಿ ಮಾತನಾಡೋಂಥ ಬರದಲ್ಲಿ ಯಾವುದೇ ಜಾತಿ ಧರ್ಮದ ಬಗ್ಗೆ ಮತ್ತೊಂದು ಏನಾದ್ರೂ ಕೂಡ ನೀವು ಭಾಷಣ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗೋದಂತೂ ಫಿಕ್ಸು, ನೀವು ಜೈಲಿಗೆ ಹೋಗೋದಂತೂ ಫಿಕ್ಸು. ಈ ರೀತಿಯಾಗಿ ಒಂದು ಕಾನೂನನ್ನ ತಂದಿದ್ದಾರೆ. ನೀವೇನಾದ್ರೂ ಕೂಡ ದ್ವೇಷ ಭಾಷಣ ಮೊದಲನೇ ಬಾರಿಗೆ ಮಾಡದಂತ ಸಂದರ್ಭದಲ್ಲಿ 7 ವರ್ಷ ಜೈಲ್ ಶಿಕ್ಷೆ, 50,000 ರೂಪಾಯಿ ದಂಡಗಳನ್ನ ವಿಧಿಸ್ತಾರೆ. ನೀವೇನಾದ್ರೂ ಕೂಡ ಸೆಕೆಂಡ್ ಟೈಮ್ ಅದೇ ತಪ್ಪುಗಳನ್ನ ಮಾಡಿದ್ರೆ 10 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡವನ್ನ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಜಾಮೀನು ಸಿಗೋದಿಲ್ಲ, ನಾನ್ ಲೇಬಲ್ ಕೇಸ್ ಆಗುತ್ತೆ. ಈ ರೀತಿಯಾಗಿ ಒಂದು ಕಾನೂನನ್ನ ತಂದಿದ್ದಾರೆ. ಇದ್ರ ಬಗ್ಗೆ ವಿಶ್ಲೇಷಣೆಗಳನ್ನ ಕೆಲವರು ಅವ್ರದೇ ಆದಂತ ನಿಟ್ಟಿನಲ್ಲಿ ಚಾಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಇದನ್ನ ಮಾಡಬಾರ್ದಿತ್ತು. ಒಂದು ಕಡೆ ಬಿಜೆಪಿ ಜೆಡಿಎಸ್ ಹೇಳ್ತಾ ಇದೆ, ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನ ಮಾಡ್ಲೇ ತೀರ್ತೀವಿ. ಯಾಕೆ ಅಂತಂದ್ರೆ ಕೋಮು ಗಲಭೆ ಸೃಷ್ಟಿ ಆಗ್ತಾ ಇದೆ. ಇಲ್ಲಿ ಅನ್ನ ಜಾತಿ ಧರ್ಮದವರು ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಭಾಷಣ ಮಾಡುವಂತ ಬರದಲ್ಲಿ ನಿಂದನೆ ಮಾಡುವಂತದ್ದು, ಅರೇಂಜ್ಮೆಂಟ್ ಮಾಡುವಂತದ್ದು, ಈ ರೀತಿಯಾಗಿ ಸಂಘರ್ಷಗಳು ಉಂಟಾಗ್ತಾ ಇದೆ. ಕೋಮು ಗಲಭೆ ಸೃಷ್ಟಿ ಆಗ್ತಾ ಇದೆ. ಇದನ್ನ ತಡೆ ಹಿಡಿಯಲಿಕ್ಕೆ ನಾವು ಈ ಒಂದು ಕಾನೂನನ್ನ ತಂದಿದ್ದೇವೆ ಅಂತೇಳಿ ಹೇಳಿಕೆಯನ್ನ ರಾಜಕಾರಣಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಜಾತಿ ಧರ್ಮದ ಲೀಡರ್ಗಳಿಗೆ ಇದು ಅನ್ವಯಿಸುತ್ತೆ ಅಂತ ಅಂದ್ರೆ ರಾಜಕಾರಣಿಗಳು ಕೂಡ ಅನ್ವಯಿಸುತ್ತೆ. ಕೆಲವೊಂದು ತಪ್ಪುಗಳನ್ನ ಅತಿ ಹೆಚ್ಚಾಗಿ ಮಾಡುವಂತದ್ದೇ ಈ ರಾಜಕಾರಣಿಗಳು. ಏಕೆ ಅಂತ ಅಂದ್ರೆ ಇವರಿಗೆ ದೊಡ್ಡ ದೊಡ್ಡ ಸ್ಟೇಜ್ ಅನ್ನ ಸಿಕ್ತಂತ ಸಂದರ್ಭದಲ್ಲಿ ಇವರ ಒಂದು ಮಾತನಾಡುವಂತಹ ಬರದಲ್ಲಿ ಇವರಿಗೆ ನ್ಯಾಲ್ಗೆ ತಬೆ ಅನ್ಕೊಂಡ್ಬಿಟ್ಟು ಬೇರೆ ಒಂದು ಅಂತಂದ್ರೆ ಮಾತನಾಡುವಂತ ಅಗ್ರತನವಾಗಿ ಮಾತನಾಡ್ತಾ ಇರ್ತಾರೆ. ನೋಡಿದ್ದೀರಾ ನೀವು ಯಾವ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ಆ ಮಾತನಾಡುವಂತ ಬರದಲ್ಲಿ ಇವರ ನ್ಯಾಲ್ಗೆನೆ ಪದ ಬಳಕೆ ಬೇರೆ ರೀತಿಯಾಗಿ ಬರ್ತವೆ. ಈ ಕಾನೂನು ಅವರಿಗೂ ಕೂಡ ಅನ್ವಯಿಸುತ್ತಾ ಅಂತ ಅಂದ್ರೆ ಅನ್ವಯಿಸ್ಬೇಕಂತಂದ್ರೆ ಇಲ್ಲಿ ಇವರು ಕಾನೂನು ಇಂಪ್ಲಿಮೆಂಟ್ ಅಂತಂದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಕಾದು ನೋಡ್ಬೇಕಿದೆ. ಇದು ಜನಸಾಮಾನ್ಯರಿಗೆ ಅತಿ ಹೆಚ್ಚಾಗಿ ಅನ್ವಯ ಆಗ್ತದೆ. ಈ ರಾಜಕಾರಣಿಗಳಿಗೂ ಅನ್ವಯ ಆಗ್ಬೇಕಲ್ಲ. ಇವರ ಯಾವ್ದೋ ಒಂದು ಇಂಪ್ಲಿಮೆಂಟ್ಸ್ ಅನ್ನ ಬಳಸಿ ಮತ್ತೊಂದನ್ನ ಬಳಸಿ ಈ ಕೇಸ್ ಅಂತಂದ್ರೆ ಇವ್ರ ಮೇಲೆ ಕೇಸ್ ನೇರವಾಗಿ ಅಂತಂದ್ರೆ ಯಾವುದೇ ಒಂದು ಆ ಧರ್ಮದವ್ರು ಬಂದು ಇವ್ರ ಮೇಲೆ ಕೇಸ್ ಕೊಟ್ಟಂತ ಸಂದರ್ಭದಲ್ಲಿ ನೇರವಾಗಿ ಕೇಸನ್ನ ಹಾಕಿ ಇವ್ರಿಗೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಕಾನೂನನ್ನ ಮಾಡಿದಿರಲ್ಲ ಅದೇ ಒಂದು ಇಂಪ್ಲಿಮೆಂಟ್ ಅವ್ರ ಮೇಲೆ ಆಗುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ರಾಜಕಾರಣಿಗಳು ಅಧಿಕಾರವನ್ನ ಬಳಸ್ಕೊಂಡು ಒಂದು ಸ್ಟೇಷನ್ ಫೋನ್ ಮಾಡಿ ಇಲ್ಲ ನಮ್ಮ ಹುಡುಗ ಹಂಗೆ ಹಿಂಗೆ ಈ ರೀತಿಯಾಗಿ ತಪ್ಪಿಸ್ಕೊಳ್ಳುವಂಥದ್ದು ಬಹಳ ನಡೆದಿದೆ. ಹಾಗಾಗಿ ಇದನ್ನ ಅವರು ಕೂಡ ಅತಿ ಹೆಚ್ಚಾಗಿ ರಾಜಕಾರಣಿಗಳಿಗೆ ಅನ್ವಯಿಸುತ್ತೆ. ಸ್ಟೇಜ್ ಮೇಲೆ ಜಾಸ್ತಿ ಮಾತಾಡುವಂತಾರೆ ಅವ್ರಿಗೂ ಕೂಡ ಅನ್ವಯಿಸ್ಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸಾರ್ವಜನಿಕರ ವಲಯದಲ್ಲಿ ಇನ್ನು ಮುಂದೆ ಏನಾದ್ರೂ ಕೂಡ ಸಾರ್ವಜನಿಕರು ಈ ಸೋಷಿಯಲ್ ಮೀಡಿಯಾನ ಬಳಸ್ತಾ ಇರ್ತೀರಾ. ನಾವು ಒಂದು ಫೋನ್ ಇದೆ, ಫ್ರೀ ನೆಟ್ ಇದೆ, ನಾವು ಯಾವನ್ ಬೇಕಾದ್ರೂ ಬೈಬೋದು, ಯಾವನ್ ಬೇಕಾದ್ರೂ ನಿಂದನೆ ಮಾಡ್ಬೋದು. ನಮ್ಮನ್ನು ಯಾರು ಹೇಳೋರಿಲ್ಲ. ಫೇಸ್ಬುಕ್ ಅಲ್ಲಿ ಲೈಕ್ ಬರ್ತವೆ, ಫಾಲೋವರ್ ಬರ್ತವೆ, ಮತ್ತೊಂದಂತ ಈ ರೀತಿಯಾಗಿ ಪ್ರಚೋದನೆಕಾರಿ ಹೇಳಿಕೆಯನ್ನ ಕೊಡುವಂತದ್ದಾಗಿರ್ಬೋದು, ಇನ್ನೊಂದು ಜಾತಿ ಧರ್ಮದವರಿಗೆ ನೋವುಂಟು ಮಾಡುವಂತದ್ದಾಗಿರ್ಬೋದು. ಇನ್ನು ಮುಂದೆ ಯಾರು ಕೂಡ ಮಾಡಕ್ ಹೋಗ್ಬಿಡಿ. ನಿಮ್ಮ ಮೇಲೂ ಕೂಡ ಕೇಸ್ ಆಗುವಂತ ಸಾಧ್ಯತೆಗಳೆಲ್ಲ ಇರುತ್ತೆ. ನೀವು ಕೂಡ ಸುಮ್ಮನೆ ಜೈಲನ್ನು ಅನುಭವಿಸ್ಬೇಕಾಗುತ್ತೆ. ಇದು ಒಂದು ಕಾನೂನನ್ನ ಮಾಡಿದ್ದಾರೆ. ನಿಮ್ಮನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಜಡ್ಜ್ ಮುಂದೆ ನಿಲ್ಲಿಸಿ ಅಂತಂದ್ರೆ ವಿಚಾರಣೆಯನ್ನ ನಡೆಸಿ ಯಾರಿಗೆ ನೀವು ಅಂದಿದ್ದೀರಾ ಅವರಿಗೆ ನ್ಯಾಯ ಕೊಡಿಸೋದಂತ ಆಗಿರ್ಬೋದು, ಸೂಕ್ತ ಪರಿಹಾರವನ್ನ ಕೊಡಿಸೋದಂತದಾಗಿರ್ಬೋದು. ಈ ರೀತಿಯಾಗಿ ನ್ಯಾಯಾಧೀಶರು ಮಾಡ್ತಾರೆ ಅಂತಂದ್ರೆ ನಾನ್ ಲೇಬಲ್ ಕೇಸು ಕೂಡ ಆಗುವಂತ ಸಾಧ್ಯತೆ ಎಲ್ಲ ಕೂಡ ಇದೆ. ಹಾಗಾಗಿ ಇನ್ನು ಮುಂದೆ ಯಾರೋ ಕೂಡ ಮೊಬೈಲ್ಗಳಲ್ಲಿ ಮತ್ತೊಂದುಗಳಲ್ಲಿ ಯಾವುದೇ ಒಂದು ಜಾತಿ ಧರ್ಮಗಳನ್ನ ನಿಂದನೆ ಮಾಡಕ್ ಹೋಗ್ಬಿಡಿ. ಮಾತನಾಡುವಂತಹ ಬರದಲ್ಲಿ ನಿಮ್ಮ ನ್ಯಾಲಿಗೆ ಏನ್ ಮಾತನಾಡ್ತಾ ಇದೆ ಅನ್ನೋದನ್ನ ಒಂದು ಸ್ವಲ್ಪ ಪರಿಜ್ಞಾನದಲ್ಲಿ ಇಟ್ಕೊಂಡು ಮಾತನಾಡಬೇಕು ಅಂತೇಳಿ ನಾನೆಲ್ಲ ನಮ್ಮ ಸಾರ್ವಜನಿಕರ ಮುಖಾಂತರ ಕೇಳ್ಕೊಳ್ತೇನೆ. ಈ ಕಾನೂನು ಈ ರಾಜಕಾರಣಿಗಳು ಯಾವ್ಯಾವ ಕಾನೂನ ಯಾವಾಗ ತರ್ತಾರೆ ಅಂತೂ ಗೊತ್ತಾಗಲ್ಲ. ಯಾವಾಗ ಅರ್ಧ ರಾತ್ರಿ ತರ್ತಾರೋ,
ಏನ್ ಮಾಡ್ತಾರಂತಾರೂ ಗೊತ್ತಿಲ್ಲ. ತಂದಿರುವಷ್ಟು ನಾವು ತಲೆ ಬಾಗಿಸ್ಕೊಂಡು ಹೋಗ್ಲೇಬೇಕಾಗ್ತದೆ. ಈ ಸಂವಿಧಾನ ಚೌಕಟ್ಟಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದೀವಿ. ಆ ಒಂದು ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಕ್ಬೇಕಾಗ್ತದೆ. ಹಾಗೆ ನಾನೊಂದು ಏನ್ ಹೇಳೋದು ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇದು ಸಾರ್ವಜನಿಕರಿಗೆ ಅತಿ ಹೆಚ್ಚಾಗಿ ಅನ್ವಯ ಆಗ್ತದೆ. ಈ ರಾಜಕಾರಣಿಗಳಿಗೂ ಅದೇ ರೀತಿಯಾಗಿ ಅನ್ವಯ ಆಗ್ಲಿ ಅಂತ ಆ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿ. ಯಾವುದೇ ರೀತಿಯಾಗಿ ಇಂಪ್ಲಿಮೆಂಟ್ಸ್ ಅಂತ ಮತ್ತೊಂದಾಗಿ ಮಾಡಬಾರದು. ಪಾರದರ್ಶಕವಾಗಿ ಇರಬೇಕು. ಅವ್ರಿಗೂ ಕೂಡ ಅದ್ರ ರೀತಿಯಾಗಿ ಆಗಬೇಕು. ಆದಂತ ಸಂದರ್ಭದಲ್ಲಿ ಇನ್ನು ಮುಂದೆ ಅವರು ಕೂಡ ಈ ಪ್ರಚೋದನಕಾರಿ ಭಾಷಣವನ್ನ, ದ್ವೇಷದ ಭಾಷಣವನ್ನ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡಿ ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ಹೇಳ್ತೇನೆ. ಹಾಗೆ ಇನ್ನೊಂದು ಅಂತ ಅಂದ್ರೆ ಬೀದಿ ಬದಿಯಲ್ಲಿ ಚಿತ್ರಗಳನ್ನು ಅಂಟಿಸುವಂತದ್ದಾಗಿರ್ಬೋದು. ನೀವೇನಾದ್ರೂ ಕೂಡ ಲೇಖನ ಬರೆದಂತ ಸಂದರ್ಭದಲ್ಲಿ ಅದರಲ್ಲಿ ಏನಾದ್ರು ಕೂಡ ಪದ ಬಳಕೆ, ದ್ವೇಷ ಬಿತ್ತುವಂತಹ ಪದ ಬಳಕೆ ಆಗಿರ್ಬೋದು, ಎಲ್ಲಾ ರೀತಿಯಾಗಿ ಅನ್ವಯಿಸುತ್ತೆ ಅಂತಂದ್ರೆ ಈ ರೀತಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ನಿಮಗೂ ಕೂಡ ಕಾನೂನು ಇದಕ್ಕೆ ಅಪರಾಧ ಅನ್ನೋದನ್ನ ಹೇಳ್ತದೆ ಸ್ನೇಹಿತರೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಅತಿ ಹೆಚ್ಚಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಂಡು ಕೂಲಂಕುಷವಾಗಿ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಕೆಲವರೆಲ್ಲ ಇವ್ರೇನೋ ಮಾತನಾಡ್ಕೋತಾರೆ, ಬಿಡ್ರಪ್ಪ ಇವ್ರ ಕತೆ ಕೇಳಾರ ಯಾರು, ಅದ್ರೊಳಗೆ ಜಗಳಾಡ್ತಾ ಇರ್ತಾರೆ, ಮತ್ತೊಂದು ಏನೇನೋ ಹೇಳ್ತಾ ಇರ್ತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿರಲ್ಲ. ಸುಮಾರು ಜನಕ್ಕೆ ಈ ರಾಜಕಾರಣಿ ವಿಶ್ಲೇಷಣೆ ಮಾಡುವಂತಹ ನಿಮ್ಮಂಥವ್ರು ಎಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಒಂದ್ ಸ್ವಲ್ಪ ನಮ್ಮ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಎಲೆಕ್ಟ್ರಿಕಲ್ ಮೀಡಿಯಾಗಳು ಮತ್ತಂದ್ರೆ ಯಾರಾದ್ರೂ ಕೂಡ ಭಾಷಣ ಮಾಡುವಂಥದ್ದು, ಅದನ್ನ ವಿಡಿಯೋ ಮಾಡಿ ಉತ್ತೇಜನಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕಿ ಏನಾದ್ರು ತೋರಿಸಿದಂತ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಒಂದು ಕೇಸ್ ಆಗುವಂತ ಸಾಧ್ಯತೆ ಇದೆ. ಹಾಗೆ ಯೂಟ್ಯೂಬರ್ಗಳು ಕೂಡ ಅತಿ ಹೆಚ್ಚಾಗಿ ಏನಾದ್ರು ಕೂಡ ಭಾಷಣವನ್ನ ಮಾಡಿ ಏನೋ ಪ್ರಚೋದನೆ ಕಡೆ ಸಾರ್ವಜನಿಕ ಬಿಂಬನೆ ಮಾಡುವಂತದ್ದಾಗಿರ್ಬೋದು, ನಾವು ಮಾಡಿದ್ರು ಕೂಡ ನಮ್ಮ ಮೇಲೆ ಕೇಸ್ ಆಗುವಂತ ಸಾಧ್ಯತೆ ಎಲ್ಲರೂ ಕೂಡ ಇದೆ. ಈ ರೀತಿಯಾಗಿ ಒಂದು ಕಾನೂನನ್ನ ತಂದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.